ಬೆಳೆಸ್ಕೊಂಡು ನಾವು ದುಡಿಸ್ಕೊತಾ ಇದ್ದೀರ ಅನ್ಸುತ್ತೆ. ನಮ್ಗೆ ವಿಧಿ ಇಲ್ಲ, ಆ ಸಣ್ಣ ಹುಡುಗರನ್ನೇ ಇಟ್ಕೊಂಡು ನಾವು ದುಡಿಸ್ಕೊತಾ ಇದ್ದೀರಿ. ಆದರೆ ಅವರು ಒಂದು ಎಜುಕೇಷನ್ಗೆ ಇವಾಗ ನಾವೆಲ್ಲ ಕೆಲವರೆಲ್ಲ ಬಂದಿರೋದು ಹೈಸ್ಕೂಲು ಓದ್ತಾ ಇವತ್ತು ಇಂಜಿನಿಯರ್ ದೇವರು ಚೆನ್ನಾಗಿ ಇಕ್ಕಿದ್ದಾನೆ, ಬೆಳೆದಿದ್ದೀರಿ. ಇಂಜಿನಿಯರ್ಸು, ಡಿಗ್ರಿ ಹೋಲ್ಡರ್ಸು ಕೆಲವರೆಲ್ಲ ಚೆನ್ನಾಗಿ ಬೆಳೆದಿದ್ದಾರೆ. ಅವರಿಗೆ ನಾವು ಕೇಳಿದ್ರೆ ಪ್ರತಿ ವರ್ಷ ಒಂದೊಂದು ಭಾಗಕ್ಕೆ ಒಂದೊಂದು ಸೈಕಲ್ ಥರ ನೀವು ಯಾವುದಾದ ನಿಮ್ಮ ಬರ್ತಡೇ ಆಗ್ಬೋದು, ಬೇರೆ ಕಾರ್ಯಕ್ರಮದಲ್ಲಿ ನಿಮ್ಮ ವಿಶ್ವವಾಣಿ ಟ್ರಸ್ಟಲ್ಲಿ ಒಂದೊಂದು ಸೈಕಲ್ ಥರ ಪ್ರತಿ ವರ್ಷಕ್ಕೆ ಒಂದು ದಿನ 10 ಸೈಕಲ್ಲು ಕೊಡಬೇಕಾಗಿ ಕೇಳ್ಕೊತೀನಿ. ಹಾಗೂ ನಮ್ಮ ಪತ್ರಿಕಾ ವಿತರಕರಿಗೆ ಗಾಡಿ ತೊಗೊಳೋ ಕೂಡ ತುಂಬ ಕಷ್ಟ ಆಗಿದೆ. ಅದರಲ್ಲಿ ಸಬ್ಸಿಡಿ ರೀತಿ ಯಾವುದಾದ ಬಂದರೆ ಅವಕಾಶ ಇದ್ದರೆ ನಮ್ಮ ಪತ್ರಿಕಾ ವಿತರಕರಿಗೆ ಸಬ್ಸಿಡಿ ಥರ ಗಾಡಿ ಒಂದು ಮಾಡಿಸ್ಕೊಡ್ಬೇಕು, ಎಲೆಕ್ಟ್ರಿಕ್ ಗಾಡಿ ಆಗಲಿ ಯಾವುದಾಗಲೂ ಮಾಡಿಕೊಡ್ಬೇಕಂತ ಕೇಳ್ತಾ, ಆಮೇಲೆ ಇನ್ನು ತುಂಬ ಇದೆ. ಸರಳವಾಗಿ ನಾನು ಬೇಡಿಕೆ ಇಟ್ಟಿದ್ದೇನೆ. ನಮ್ಮ ಪತ್ರಿಕೆ ವಿತರಕರದ್ದು ಕಷ್ಟ ಹೇಳಕ್ಕೆ ಹೋದರೆ ಒಂದೊಂದು ಅರ್ಧ ಮಟ್ಟದಲ್ಲಿ ಸಂತೋಷವಾಗಿದ್ದಾರೆ, ಇನ್ನು ಅರ್ಧ ಮಟ್ಟ ಅವ್ರ ಮನೆ ಬ್ಯಾಲೆನ್ಸ್ ಮಾಡೋಕೆ ಕೂಡ ಆಗ್ತಾಯಿಲ್ಲ. ನಮ್ಗೆ ಯಾವುದೇ ಒಂದು ಆಧಾರ ಇಲ್ಲ. ಒಬ್ಬರ ಮನೇಲಿ ಯಾರಾದ್ರೂ ಸತ್ರು ಕೂಡ, ಎಷ್ಟೋ ಜನ ಸತ್ರು ಕೂಡ ಬರ್ನಿಂಗ್ ಮಾಡೋಕೆ ಕೂಡ ಅತಂತ್ರವಾಗಿದ್ದಾರೆ. ಸುಮಾರು 2-3 ನಮ್ಮ ಯಲಹಂಕದಲ್ಲಿ ಆಗ್ಬಿಟ್ಟಿದೆ. ಆ ಥರ ಆಗ್ದಿರ ಮತ್ತೆ ಅಪಘಾತದಾಗ ಹಾಸ್ಪಿಟ್ಲ್ ಖರ್ಚಾಗಲಿ ಇನ್ನೊಂದಕ್ಕಾಗಲಿ ಯಾರೂ ಬರ್ತಾ ಇಲ್ಲ. ಆಮೇಲೆ ಹಿಂದೆ ಇವಾಗ ಏನಾಗಿದೆ, ಆಕ್ಸಿಡೆಂಟ್ ಆಗಿದ ತಕ್ಷಣ ಭಯ ಆಗ್ಬಿಟ್ಟಿದೆ. ಹಾಸ್ಪಿಟ್ಲಿಗೆ ಹೋದ್ರೆ ಎಷ್ಟು ಬಿಲ್ ಆಗುತ್ತೆ, ಸರ್ಕಾರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಆ ಥರ ಪರಿಸ್ಥಿತಿಯಲ್ಲಿದೆ. ಇದೊಂದು ನಮ್ಮ ಬೇಡಿಕೆ, ಸಣ್ಣ ಸಣ್ಣ ಬೇಡಿಕೆ. ಮೊದಲನೇ ಬೇಡಿಕೆ ನಮ್ಮ ಆಫೀಸ್ದು. ಇದರಲ್ಲಿ ಜೊತೆಯಲ್ಲಿ ಸಣ್ಣ ಸಣ್ಣ ಬೇಡಿಕೆ ಇಕ್ಕಿದ್ದೀರಿ. ದಯವಿಟ್ಟು ಇದೊಂದು ನಮ್ಗೆ ನಡೆಸ್ಕೊಡ್ಬೇಕು ಅಂತ ನಾವು ಎಲ್ಲ ಪತ್ರಿಕಾ ವಿತರಕರ ಪರವಾಗಿ ಕೇಳ್ಕೊತಾ ಇದ್ದೀವಿ ಸರ್.